ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ಈಗಷ್ಟೇ ಟಾಕ್ಸಿಕ್ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ರಿಲೀಸ್ ಆಗಿದೆ. ನಿಜ ಹೇಳಬೇಕಂದ್ರೆ ಈ ಸಲ ಚಿತ್ರತಂಡ ಮೊದಲ ಫ್ರೇಮ್ನಲ್ಲೇ ಎಲ್ಲರ ಅಟೆನ್ಷನ್ ಕದ್ದಿದೆ. ಯಾಕಂದರೆ ಸ್ಟಾರ್ಟಿಂಗ್ನಲ್ಲೇ ಒಂದು ಫನ್ನಿ ಡಿಸ್ಕ್ಲೇಮರ್ ಹಾಕಿದ್ದಾರೆ. ಕಿಡ್ಸ್ ದೂರ ಇರಿ, ಪೇರೆಂಟ್ಸ್ ನಿಮ್ಮ ಮಕ್ಕಳನ್ನು ದೂರ ಇಡಿ, ಗ್ರ್ಯಾಂಡ್ ಪೇರೆಂಟ್ಸ್ ನಿಮ್ಮ ಮಕ್ಕಳನ್ನು ದೂರ ಇಡಿ, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಅಟ್ ಯೋರ್ ಓನ್ ರಿಸ್ಕ್ ಅಂತ. ಇದನ್ನು ನೋಡಿದಾಗ ಒಂದು ವಿಚಾರ ಮಾತ್ರ ಕ್ಲಿಯರ್ ಆಗುತ್ತೆ. ಲಾಸ್ಟ್ ಟೈಮ್ ಮೊದಲ ಟೀಸರ್ ಬಂದಾಗ 18+ ಕಂಟೆಂಟ್ ಇದೆ, ತುಂಬ ವಲ್ಗ್ಯಾರಿಟಿ ಇದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದರು. ಈ ಸಲ ಅದೇ ಜನರಿಗೆ ಇದೇ ಡಿಸ್ಕ್ಲೇಮರ್ ಮೂಲಕ ಸ್ಟೈಲಾಗಿ ಉತ್ತರ ಕೊಟ್ಟಂಗಿದೆ ಅನ್ನೋ ಫೀಲ್ ಬರುತ್ತೆ. ಅಂದರೆ ನೋಡಬೇಕು ಅಂದರೆ ನಿಮ್ಮ ಓನ್ ರಿಸ್ಕ್ ಮೇಲೆ ನೋಡಿ ಅನ್ನೋ ಥರ ಒಂದು ಚೀಕಿ ರಿಪ್ಲೈ ಕೊಟ್ಟಿದ್ದಾರೆ. ಇನ್ನು ಟೀಸರ್ ಬಗ್ಗೆ ಹೇಳೋದಾದರೆ ಈ ಸಲ ಯಶ್ ಅವ್ರಿಗಿಂತ ಹೆಚ್ಚು ಫೋಕಸ್ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲಿದೆ. ನಯನತಾರಾ, ರುಕ್ಮಿಣಿ ವಸಂತ್, ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ಹ್ಯೂಮಾ ಕುರೇಶಿ ಈ 5 ಜನರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ಏನು ಅಂದರೆ ಇವರಲ್ಲಿ ಒಬ್ಬರನ್ನು ಕ್ಲಿಯರ್ ಆಗಿ ಹೀರೋಯಿನ್ ಅಂತ ಅಥವಾ ವಿಲನ್ ಅಂತ ರಿವೀಲ್ ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಸೀಕ್ರೆಟ್ ಇಟ್ಕೊಂಡಿರೋ ಹಾಗೆ ಕಾಣಿಸ್ತಾರೆ. ನಯನತಾರಾ ಫುಲ್ ರೆಬಲ್ ಲುಕ್ನಲ್ಲಿ ಕಾಣಿಸ್ತಾರೆ. ರುಕ್ಮಿಣಿ ವಸಂತ್ ತುಂಬ ಇನೋಸೆಂಟ್ ಆಗಿ ಕಂಡ್ರೂ ಕೂಡ ಕೈನಲ್ಲಿ ಗನ್ ಇದೆ. ಕಿಯಾರಾ ಅಡ್ವಾಣಿ ಒಂದು ಕಡೆ ರೊಮ್ಯಾನ್ಸ್ನಲ್ಲಿ ಕಾಣಿಸಿದ್ರೆ ಮತ್ತೊಂದು ಕಡೆ ತುಂಬ ಮಿಸ್ಟೀರಿಯಸ್ ಆಗಿ ಕಾಣಿಸ್ತಾರೆ. ತಾರಾ ಸುತಾರಿಯಾ ಕ್ಲಬ್ ಸೆಟಪ್ನಲ್ಲಿ ಏನೋ ದೊಡ್ಡ ಪ್ಲಾನಿಂಗ್ ಮಾಡ್ತಾ ಇರೋ ಹಾಗೆ ಫೀಲ್ ಬರುತ್ತೆ. ಹ್ಯೂಮಾ ಕುರೇಶಿ ಅವರ ಲುಕ್ ಕೂಡ ಇವರ ಪಾತ್ರ ಏನು ಅನ್ನೋ ಕುತೂಹಲ ಹುಟ್ಟಿಸುತ್ತೆ. ಅಷ್ಟೇ ಅಲ್ಲ, ಟೀಸರ್ನಲ್ಲಿ ಯಶ್ ಅವರ ಮೇಲೆ ಅಟ್ಯಾಕ್ ಆಗೋ ಗ್ಲಿಮ್ಸ್ ಕೂಡ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ ಆ ಅಟ್ಯಾಕ್ ಮಾಡೋದು ಕೂಡ ಎಲ್ಲ ಕೂಡ ಫೀಮೇಲ್ ಕ್ಯಾರೆಕ್ಟರ್ಸ್ಗಳೇ. ಯಾಕೆ ಅಟ್ಯಾಕ್ ಮಾಡ್ತಾರೆ, ಇವರಲ್ಲಿ ಯಾರು ನಿಜವಾಗಿ ಯಶ್ ಜೊತೆ, ಯಾರು ಎದುರಾಳಿ, ಯಾರು ಡಬಲ್ ಗೇಮ್ ಆಡ್ತಾ ಇದ್ದಾರೆ ಅನ್ನೋ ಯಾವ ಕ್ಲಾರಿಟಿ ಕೂಡ ಕೊಡಲ್ಲ. ಅದೇ ಈ ಟೀಸರ್ನ ಬಿಗ್ಗೆಸ್ಟ್ ಪ್ಲಸ್. ಆಡಿಯನ್ಸ್ ತಲೆಗೆ ಒಂದು ಹುಳ ಬಿಟ್ಟು ಟೀಸರ್ ಮುಗಿಸ್ಬಿಟ್ಟಿದ್ದಾರೆ. ಟೆಕ್ನಿಕಲಿ ನೋಡೋದಾದರೆ KVN ಪ್ರೊಡಕ್ಷನ್ಸ್ ಮತ್ತೊಮ್ಮೆ ಗ್ರ್ಯಾಂಡ್ ಸ್ಕೇಲ್ ಅನ್ನೋದು ಏನು ಅಂತ ತೋರಿಸಿದ್ದಾರೆ. ಪ್ರತಿಯೊಂದು ಫ್ರೇಮ್ ಕೂಡ ರಿಚ್ ಆಗಿದೆ. ವಿಷುವಲ್ಸ್ ಹಾಲಿವುಡ್ ಮಟ್ಟದ ಫೀಲ್ ಕೊಡುತ್ತೆ. ಗೀತು ಮೋಹನ್ ದಾಸ್ ಅವರ ಮೇಕಿಂಗ್ ತುಂಬ ಸ್ಟೈಲಿಶ್ ಆಗಿದೆ. ಪ್ರತಿಯೊಬ್ಬ ಕ್ಯಾರೆಕ್ಟರ್ನ ಲುಕ್ ವಿಭಿನ್ನವಾಗಿದೆ. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟೇ ಪವರ್ಫುಲ್ ಆಗಿದೆ. ಕಡಿಮೆ ಕಾಣಿಸ್ಕೊಂಡ್ರೂ ಸಾಕು, ಸ್ಕ್ರೀನ್ ಮೇಲೆ ಅವರ ಇಂಪ್ಯಾಕ್ಟ್ ಬೇರೆಯೇ ಲೆವೆಲ್. ಒಟ್ಟಿನಲ್ಲಿ ಈ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ಕತೆ ಹೇಳೋದಿಲ್ಲ, ಆದರೆ ಒಂದು ದೊಡ್ಡ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಈಗ ದೊಡ್ಡ ಪ್ರಶ್ನೆ ಒಂದೇ, ಈ 5 ಜನರಲ್ಲಿ ನಿಜವಾದ ಹೀರೋಯಿನ್ ಯಾರು, ನಿಜವಾದ ವಿಲನ್ ಯಾರು, ಅಥವಾ ಎಲ್ಲರೂ ತಮ್ಮ ತಮ್ಮ ಗೇಮ್ ಆಡ್ತಾ ಇದ್ದಾರಾ? ಆ ಆನ್ಸರ್ ಗೊತ್ತಾಗಬೇಕು ಅಂದರೆ ಸಿನಿಮಾ ಬರೋವರೆಗೂ ಕೂಡ ನಾವೆಲ್ಲರೂ ಕಾಯಲೇಬೇಕು. ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ?